ಮನುಷ್ಯನ ಜೀವನದಲ್ಲಿ ಮನಸ್ಸು ಯಾವಾಗಲೂ ಚಂಚಲ ಸ್ವಭಾವದಲ್ಲಿ ವರ್ತಿಸುತ್ತಿರುತ್ತದೆ. ಮನಸ್ಸನ್ನು ಹತೋಟಿಯಲ್ಲಿಟ್ಟುಕೊಳ್ಳಲು ಬಹಳಷ್ಟು ಕಷ್ಟವಾಗುತ್ತದೆ. ಮನಸ್ಸನ್ನು ಹತೋಟಿಯಲ್ಲಿಟ್ಟುಕೊಳ್ಳಲು ಏಕೈಕ ಸಾಧನವೇ ಧ್ಯಾನ. ಧ್ಯಾನವು ಒತ್ತಡಗಳಿಂದ ಹೊರಬರಲು ಸಹಕಾರಿಯಾಗಿದೆ. ಮಾತ್ರವಲ್ಲ, ದೇಹದ ಆರೋಗ್ಯ, ಏಕಾಗ್ರತೆಗೆ ಏಕೈಕ ಸಾಧನವೇ ಧ್ಯಾನ. ಧ್ಯಾನವು ಚಿಂತನಾಶೀಲ ಅಭ್ಯಾಸವಾಗಿದ್ದು, ಮನಸ್ಸನ್ನು ಶಾಂತಗೊಳಿಸುವ, ಕೇಂದ್ರೀಕರಿಸುವ ಮತ್ತು ಪರಿವರ್ತಿಸುವ ಸಾಧನವಾಗಿದೆ. ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಸಂಪ್ರದಾಯಗಳಲ್ಲಿ ತೊಡಗಿಸಿಕೊಂಡಿದೆ. ಧ್ಯಾನವು ಸ್ವಯಂ ಅರಿವನ್ನು ಬೆಳೆಸುತ್ತದೆ ಮತ್ತು ಸಾವಧಾನತೆಯ ಕೌಶಲ್ಯವನ್ನು ಅಭ್ಯಾಸ ಮಾಡಲು ಸೂಕ್ತವಾದ ಮಾರ್ಗವೇ ಧ್ಯಾನ. ಧ್ಯಾನದಿಂದ ಉತ್ತಮ ಜೀವನ, ಉತ್ತಮ ನಡತೆ, ಉತ್ತಮ ಆರೋಗ್ಯವನ್ನು ಪಡೆದುಕೊಳ್ಳಬಹುದು. ಸಾಮಾನ್ಯವಾಗಿ ಧ್ಯಾನದ ಗುರಿಯು ಮನಸ್ಸು ಮತ್ತು ದೇಹವನ್ನು ಶಾಂತಗೊಳಿಸುವ ಏಕೈಕ ಮಾರ್ಗವಾಗಿದೆ. ಜೊತೆಗೆ ವೈಯಕ್ತಿಕ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಯನ್ನು ತೀವ್ರಗೊಳಿಸಲು ಸಹಕಾರಿಯಾಗಿದೆ. ಪ್ರತಿ ಬಾರಿ ಮನಸ್ಸು ವಿಚಲಿತವಾದಾಗ ಧ್ಯಾನ ಮಾಡುವುದು ಬಹಳ ಸೂಕ್ತ. ಅದರಲ್ಲಿ ಉಸಿರು, ಧ್ವನಿ, ಚಿತ್ರ ಅಥವಾ ತಾತ್ವಿಕ ಮತ್ತು ಆಧ್ಯಾತ್ಮಿಕ ಪರಿಕಲ್ಪನೆಯನ್ನು ಕಾಣುತ್ತಾ ಏಕಾಗ್ರತೆಯಲ್ಲಿ ಕುಳಿತು ಧ್ಯಾನ ಮಾಡಿದರೆ ವಿಚಲಿತವಾದ ಮನಸ್ಸು ಪರಿಪಕ್ವವಾಗಿ ಹತೋಟಿಯಲ್ಲಿಟ್ಟುಕೊಳ್ಳಲು ಸಾಧ್ಯವಾಗುತ್ತದೆ. ಆದ್ದರಿಂದ ಧ್ಯಾನವು ಪ್ರತಿ ಮನುಷ್ಯನ ಜೀವನಕ್ಕೆ ಸೂಕ್ತವಾಗಿದೆ.